ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ನಿಯಮಬಾಹಿರ ನಡೆ ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ನ್ಯೂಸ್ ಫಸ್ಟ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿ ಬಳಿಕ ಈಗ ಸರ್ಕಾರ ಕರಡು ನಿಯಮವನ್ನ ರಿಲೀಸ್ ಮಾಡಿದೆ. ರಾಜ್ಯದಲ್ಲಿ ಅಬಕಾರಿ ಲೈಸೆನ್ಸ್ ಹರಾಜಿಗೆ ರಾಜ್ಯ ಸರ್ಕಾರ ಕರಡು ನಿಯಮವನ್ನ ಈಗ ರಿಲೀಸ್ ಮಾಡಿರೋದು. ಇನ್ನು ಪ್ರತಿ ಲೈಸೆನ್ಸ್ಗೆ 1 ಕೋಟಿಯಿಂದ 3 ಕೋಟಿವರೆಗೂ ಕೂಡ ಹರಾಜು ಹಾಕೋಕೆ ಈಗ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ. CL2 ಅಂದ್ರೆ ಬಾರ್ ಲೈಸೆನ್ಸ್ ಹಾಗೂ CL9 ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್, ಈ 2 ಲೈಸೆನ್ಸ್ಗಳನ್ನ ಹರಾಜು ಹಾಕಬೇಕು ಅಂತ ಹೇಳಿ ಈಗ ಅಬಕಾರಿ ಇಲಾಖೆ ಡಿಸೈಡ್ ಮಾಡಿದೆ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡ್ರಾಫ್ಟ್ ಕೂಡ ಈಗ ರಿಲೀಸ್ ಆಗಿದೆ. 1994ರಲ್ಲೇ CL2 ಹಾಗೂ CL9 ಈ ಲೈಸೆನ್ಸ್ನ ಒಂದು ಮಾರಾಟ ಪ್ರಕ್ರಿಯೆ ಸ್ಥಗಿತವಾಗಿತ್ತು. ಅಂದ್ರೆ ಕೊಡೋದೇ ಕೂಡ ಸ್ಥಗಿತ ಆಗಿತ್ತು. ಅಳಿದುಳಿದಂತಹ ಕೋಟಾದಲ್ಲಿದ್ದಂಥ ಲೈಸೆನ್ಸ್ಗಳನ್ನ ಮಾತ್ರನೇ ಸರ್ಕಾರ ಹರಾಜು ಹಾಕಬೇಕಿತ್ತು. ಅದನ್ನು ಕೂಡ ಮಾಡಿ ಮುಗಿಸಿ ಆಗಿದೆ. ಆದರೆ ಈಗ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ಲೈಸೆನ್ಸ್ ಅನ್ನ ಈಗ ಅಬಕಾರಿ ಇಲಾಖೆ ಹರಾಜಿಗೆ ಮುಂದಾಗಿದೆ. ಸೊ ಇದರ ಜೊತೆಗೆ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕಿರಣ್ ಕುಮಾರ್ ಅವರಿದ್ದಾರೆ, ವಕೀಲರು. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್, CL2 CL9 ಕೋಟಾ 1994ಕ್ಕೆ ಮುಗೀತು. ಆದ್ರೂ ಕೂಡ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ಲೈಸೆನ್ಸ್ ಅನ್ನ ಫೇಕ್ ಮಾಡಿ ಈಗ ಸರ್ಕಾರನೇ ಹರಾಜು ಹಾಕೋದಕ್ಕೆ ಮುಂದಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಡ್ರಾಫ್ಟ್ ಕೂಡ ರಿಲೀಸ್ ಮಾಡಿದೆ ಸರ್ಕಾರ. ಸೊ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇರುವಾಗ ಸರ್ಕಾರದ ಗಮನಕ್ಕೆ ಬರ್ತಿಲ್ವಾ ಅಂತ? ಇದು ಅಫ್ಕೋರ್ಸ್ ಸರ್, ಇದು ಒಂದು ಪಾಲಿಸಿ ಸ್ಕ್ಯಾಮ್ ಸರ್. ಇದು ಡೆಲ್ಲಿಲಿ ಏನಾಯ್ತಲ್ಲ, ಪಾಲಿಸಿ ಸ್ಕ್ಯಾಮ್ ವಿಚ್ ಲೆಟ್ ಟು ಮಾನಿಟರಿ ಸ್ಕ್ಯಾಮ್, ಅದೇ ತರ ಸರ್ಕಾರ ಅದೇ ಹಾದಿಲಿ ಹೋಗ್ತಾ ಇದೆ ಅಂತ ಏನೋ ನಮ್ಗೆ ಅನಿಸ್ತಾ ಇದೆ. ಈ ಕಳೆದ 1 ವರ್ಷದಿಂದ ಅಸ್ತಿತ್ವದಲ್ಲೇ ಇಲ್ಲ ಲೈಸೆನ್ಸ್ ಗಳನ್ನ ನೀವು ಹರಾಜು ಮಾಡಬೇಡಿ ಅಂತ ರಿಪ್ರೆಸೆಂಟೇಷನ್ ಕೊಟ್ಕೊಂಡು ಬಂದಿದೀವಿ. ಫೆಡರೇಷನ್ ಅವರು ಕೊಟ್ಟಿದ್ದಾರೆ, ನಾವು ವೈಯಕ್ತಿಕವಾಗಿ ಕೊಟ್ಟಿದೀವಿ. ಸರ್ಕಾರ ಇದನ್ನ ಯಾವುದನ್ನು ಗಮನಕ್ಕೆ ತಗೊಳ್ದೇನೆ ಇಲಾಖೆಯವರು ಸರ್ಕಾರದ ದಾರಿ ತಪ್ಪಿಸಿ ಅಥವಾ ತಪ್ಪು ಮಾಹಿತಿ ನೀಡಿ ಈ ತರ ಅಸ್ತಿತ್ವದಲ್ಲೇ ಇಲ್ದೇ ಇರೋ ಲೈಸೆನ್ಸ್ ಗಳನ್ನ ಹರಾಜು ಮಾಡಕ್ಕೆ ಒಂದೇನೋ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈಗಾಗ್ಲೇ 2009ರಲ್ಲಿ ಈ CL2 CL9 ಲ್ಯಾಬ್ಸ್ ಆಗಿರೋ ಲೈಸೆನ್ಸ್ ಅನ್ನ MSILಗೆ ಹ್ಯಾಂಡ್ ಓವರ್ ಮಾಡಾಗಿದೆ. ಹೌದು, 1 ಕೋಟಾಗೆ 1 ಲೈಸೆನ್ಸ್ ಕೊಡೋ ಪ್ರಾವಿಷನ್ ಇದೆ. ಈ 2008ರಲ್ಲಿ 468 ಲೈಸೆನ್ಸ್ ಗಳನ್ನ MSILಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಈಗ ಅದೇ ಲೈಸೆನ್ಸ್ ಲ್ಯಾಬ್ಸ್ ಲೈಸೆನ್ಸ್ ಕೋಟಾನ ಈಗ ಹೇಗ್ ಹರಾಜ್ ಮಾಡ್ತಾರೆ ಇವರು? ಅದೇ ಪ್ರಶ್ನೆ ಬಂದಿರೋದು. ಎಕ್ಸಾಕ್ಟ್ಲಿ. ಈಗ ಸರ್ಕಾರಕ್ಕೆ ಡೂಪ್ಲಿಕೇಟ್ ಲೈಸೆನ್ಸ್ ಅಂದ್ರೆ ಆ ಲೈಸೆನ್ಸ್ ನ ನಕಲು ಮಾಡಿ ಮಾರಾಟ ಮಾಡ್ತಿದೀವಿ ಅನ್ನುವಂಥದ್ದು ಗಮನಕ್ಕೆ ಬಂದಿಲ್ವಾ ಅಂತ? ಯಾರ ಪುರುಷಾರ್ಥಕ್ಕೋಸ್ಕರ ಇದನ್ನ ಮಾಡ್ತಿದ್ದಾರೆ? ಅದೇ ಸರ್, ಈಗ ಸರ್ಕಾರನೇ ಆನ್ಸರ್ ಮಾಡ್ಬೇಕು. ಎಲ್ಲೋ ನಮ್ಗೆ ಮುಖ್ಯಮಂತ್ರಿಗಳಿಗೆ ಮಿಸ್ಲೀಡ್ ಮಾಡಿ ಈ ತರ ಎಲ್ಲ ಮಾಡಿಸ್ತಾ ಇದಾರೇನೋ, ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ವೇನೋ ಅಂತ ನಮ್ಗೆ ಅನಿಸ್ತಾ ಇದೆ. ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಇಲ್ದಿರೋಂಥ ಲೈಸೆನ್ಸ್ನೆಲ್ಲ ಹೆಂಗ್ ಇದನ್ನ ಮಾರಾಟ ಮಾಡ್ಬೇಕಾಗತ್ತೆ? ನೀವೇನಾದ್ರೂ ಹೋರಾಟದ ಹಾದಿಯನ್ನ ಹಿಡಿದಿದ್ದೀರಾ ಸರ್ ಇದ್ರ ಕುರಿತಾಗಿ? ಸರ್, ಹಿಂದೆ ಎಲ್ಲ ನಾವು ರಿಪ್ರೆಸೆಂಟೇಷನ್ ಕೊಟ್ಟಿದೀವಿ, ರಾಜ್ಯಪಾಲರಿಗೂ ಕೊಟ್ಟಿದೀವಿ, ಚೀಫ್ ಸೆಕ್ರೆಟರಿ ಅವ್ರಿಗೂ ಕೊಟ್ಟಿದೀವಿ, ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ ಎಲ್ರಿಗೂ ನಾನು ರಿಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಇದು ಮಾಡಕ್ ಬರಲ್ಲ, ಇದನ್ನ MSILಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಸರ್ಕಾರಕ್ಕೆ ತಿಳಿ ಹೇಳಿ ಅಂತ ನಾವು ಲೆಟರ್ ಬರ್ದಿದೀವಿ. ಈಗ ಅವರು ಯಾವ ತರ ಕ್ರಮ ತಗೊಂಡಿದಾರೋ ಗೊತ್ತಿಲ್ಲ. ಸರ್ಕಾರದ ಮಟ್ಟದಲ್ಲಿ ಇದನ್ನ ಮಿಸ್ಲೀಡ್ ಮಾಡಿ ಇಲಾಖೆಯವರು ತಪ್ಪು ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟು ಇದನ್ನ ಅಸ್ತಿತ್ವದಲ್ಲೇ ಇಲ್ಲದೆ ಇರೋ ಲೈಸೆನ್ಸ್ ಗಳನ್ನ ಇದ್ ಮಾಡ್ತಾ ಇದ್ದಾರೆ. ಫೆಡರೇಷನ್ ಅವರು ಈ ವಿಚಾರದಲ್ಲಿ ನ್ಯಾಯಾಲಯಕ್ಕೆ ಮೊರೆ ಹೋದ್ರೆ ಅದಕ್ಕೆ ನಮ್ದು ಸಪೋರ್ಟ್ ಇದೆ. ನಾವು ನ್ಯಾಯಾಲಯಕ್ಕೂ ಹೋಗ್ತೀವಿ. ಸುಮಾರು ಲ್ಯಾಪ್ಸಸ್ ಇದೆ ಸರ್, ಇದನ್ನ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಸರ್ಕಾರ ಯಾವ ರೀತಿ ಇದನ್ನ ಸ್ಟ್ಯಾಂಡ್ ತಗೊಳುತ್ತೆ, ಇಲಾಖೆ ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತಾರೆ ಅನ್ನೋದೇ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಈಗ ಸಾಮಾನ್ಯ ಜನ ನಮಗೇನೆ ಇದು ಗೊತ್ತಾಗುತ್ತೆ ಅಂತಂದ್ರೆ ಸರ್ಕಾರಕ್ಕೆ ಗೊತ್ತಾಗದ್ರೆ ನಿಜವಾಗ್ಲೂ ಆಶ್ಚರ್ಯ ಸರ್. ನಾವು ರಿಪ್ರೆಸೆಂಟೇಷನ್ ಕೊಟ್ಟಿದೀವಿ, ಮಾಡಕ್ ಬರಲ್ಲ, ಮಾಡಬೇಡಿ ಅಂತ. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.